ನಟಿ ರುಕ್ಮಿಣಿ ವಸಂತ್ ಅವರ ಫೋಟೋ ಒಂದು ಬಿಕಿನಿ ಫೋಟೋ ವೈರಲ್ ಆಗಿದ್ದು ತಾವೆಲ್ಲರೂ ಕೂಡ ಈ ಹಿಂದಿನ ವಿಡಿಯೋದಲ್ಲಿ ಗಮನಿಸಿರ್ತೀರಿ ಸ್ನೇಹಿತರೆ. ಈ ಒಂದು ವಿಡಿಯೋ ಹರಿಬಿಟ್ಟಂತಹ ಈ ಮೂವರು ಕಿಡಿಗೇಡಿಗಳನ್ನು ಕೂಡ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ನಟಿ ರುಕ್ಮಿಣಿ ವಸಂತ್ ಅವರು ಕೂಡ ಈ ನನ್ನ ಫೋಟೋ ಯಾರೆಲ್ಲ ವೈರಲ್ ಮಾಡಿದ್ರು ಆ ಕಿಡಿಗೇಡಿಗಳ ವಿರುದ್ಧ ಅವರು ಗಂಭೀರವಾಗಿ ಆರೋಪವನ್ನು ಮಾಡಿ ಅವರನ್ನು ತಕ್ಷಣವೇ ಅವರನ್ನು ಬಂಧಿಸಬೇಕಂತ ಹೇಳಿ ನಟಿ ರುಕ್ಮಿಣಿ ವಸಂತ್ ಅವರು ಕೂಡ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದರು. ಆ ದೂರಿನ ಮೇರೆಗೆ ಪೊಲೀಸರು ಈ 3 ಜನ ಕಿಡಿಗೇಡಿಗಳನ್ನು ಕೂಡ ಈಗಾಗಲೇ ಬಂಧಿಸಿದ್ದಾರೆ ಸ್ನೇಹಿತರೆ. ಸೊ ನೋಡ್ರಿ, ರುಕ್ಮಿಣಿ ವಸಂತ್ ಅವರ ಆ ಒಂದು ಬಿಕಿನಿ ಫೋಟೋ ವೈರಲ್ ಅನ್ನು ಮಾಡಿದವರು ಯಾರು ಗೊತ್ತಾ? ಸೊ ನೋಡ್ರಿ, ರಂಜಿತ್ ಎಂಬಾತ 25 ವರ್ಷ, ಚಂದ್ರಕಾಂತ್ ಎಂಬಾತನು 33 ವರ್ಷ, ರವಿಕುಮಾರ್ ಎಂಬಾತ 24 ವರ್ಷ. ಈ ಮೂವರು ಬಂಧಿತರನ್ನು ಕೂಡ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಸ್ನೇಹಿತರೆ. ಚಂದ್ರಕಾಂತ್ ಎಂಬಾತನು ಈತ ಮೂಲತಃ ತೀರ್ಥಹಳ್ಳಿದವನು. ಅವನು ಈಗಾಗಲೇ ಬೆಂಗಳೂರಿನಲ್ಲೇ ವಾಸವಾಗಿದ್ದನು. ರಂಜಿತ್ ಎಂಬಾತನು ಈತ ಬೆಂಗಳೂರು ನಗರದ ನಿವಾಸಿ. ರವಿಕುಮಾರ್ ಎಂಬಾತ ಈತ ಬಾಗಲಕೋಟೆಯ ನಿವಾಸಿ. ಸೊ ನೋಡ್ರಿ, ಈ 3 ಜನ ಸೇರಿ ಈ ಒಂದು ಕೃತ್ಯವನ್ನು ಕೂಡ ಎಸಗಿರ್ತಾರೆ. ಸೊ ನೋಡ್ರಿ, AI ಬಂದ ಮೇಲೆ AI ಎಲ್ಲ ಅದಕ್ಕೆ ಬಹಳಷ್ಟು ಅದರಿಂದ ನಮಗೆ ಯೂಸ್ ಇದೆ. ಅಂದರೆ ನಾವು ಯಾವ ರೀತಿಯಲ್ಲಿ ಅದನ್ನು ಬಳಸಬೇಕೆಂಬುದರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ AI ಅದನ್ನು ದುರ್ಬಳಕೆ ಮಾಡಿ ಯಾರೆಲ್ಲ ಈ ಥರ ಒಂದು ಕೃತ್ಯ ಎಸಗ್ತಾರೆ ಸೊ ಅವರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ಕೂಡ ಜರುಗಿಸ್ತಾರೆ. ಯಾಕಂತಂದರೆ AI ಇರುವುದು ನಮ್ಮ ಅನುಕೂಲಕ್ಕೋಸ್ಕರ ಏನೆಲ್ಲ ನಮಗೆ ಸಹಾಯ ಆಗುತ್ತೆ ಅದನ್ನೆಲ್ಲ ನಾವು AI ಕಲಿಬಹುದು. ಆದರೆ ಈ ಥರ ಒಂದು ಯಾವುದೇ ಆದಂತಹ ಒಂದು ದುರ್ಬಳಕೆ ಆಗಲಿ ಸೊ ಮಹಿಳೆಯರ ಅವರ ವಿರುದ್ಧ ಏನಾದರೂ ಈ ಥರ ಕ್ರಿಯೇಟ್ ಮಾಡುತ್ತಿದ್ದಂತಹ ಯಾರಾದರೂ ಯುವಕರಿದ್ದರೆ ಸೊ ಅವರಿಗೆ ಈಗಾಗಲೇ ತಿಳಿದುಕೊಳ್ಳಿ, AI ನೀವು ಏನಾದರೂ ದುರ್ಬಳಕೆಯನ್ನು ಕೂಡ ಮಾಡ್ಕೊಳ್ತಾ ಇದ್ರಂದರೆ ಸೊ ಅದರ ವಿರುದ್ಧ ತಾವು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. ಹಾಗಾಗಿ ಯಾರು ಕೂಡ ಆ ಥರ ಒಂದು ದುರ್ಬಳಕೆ ಮಾಡ್ಕೊಳ್ಬೇಡಿ. ನೀವೇನಾದರೂ ದುರ್ಬಳಕೆ AI ಮಾಡ್ಕೊಂಡಿದ್ದರೆ ಜೈಲ್ ಕಠಿಣ ಮಾತ್ರ ಫಿಕ್ಸ್ ಎಂಬುದು ಮರಿಬೇಡ್ರಿ ಸ್ನೇಹಿತರೆ. ಸೊ ಈಗಾಗಲೇ ಈ 3 ಜನ ಕಿಡಿಗೇಡಿಗಳನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಸೊ ನಟಿ ರುಕ್ಮಿಣಿ ಅವರ ಒಂದು ದೂರಿನ ಮೇಲೆ ಈ 3 ಜನ ಕೂಡ ಬಂಧಿಸಿದ್ದಾರೆ. ದಯವಿಟ್ಟು ಯಾರು ಈ ಥರ ಒಂದು ಕೂಡ ತಪ್ಪುಗಳನ್ನು ಕೂಡ ಮಾಡಬೇಡಿ. ಈ 3 ಜನ ಕಿಡಿಗೇಡಿಗಳನ್ನು ಕೂಡ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಸೊ ಅವರ ವಿರುದ್ಧ ಕಠಿಣವಾದಂತಹ ಕ್ರಮ ಕೂಡ ತೆಗೆದುಕೊಳ್ತಾರೆ.